ನಿನ್ನೆಯಿಂದ ನಾವೆಲ್ಲ ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾ ಅಥವಾ ಕೆಲವೊಂದು ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ಸುದ್ದಿ ಓಡಾಡ್ತಿದೆ. ಬಿಗ್ ಬಾಸ್ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ, ಅದರಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವ್ರಿಗೆ ಸಂಬಂಧಪಟ್ಟಿದ್ದು. ಅದೇನಂದ್ರೆ ಪ್ರತಾಪ್ ಅವರು ಸೂಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರ ಅಂತ. ಹಾಗಾದ್ರೆ ಈ ಒಂದು ಸುದ್ದಿ ಹೇಗೆ ಉಟ್ಕೊಂತು ಅಂತಂದ್ರೆ, ಕಳೆದ ಒಂದು 2 ದಿನದಿಂದ ಬಿಗ್ ಬಾಸ್ನ ಲೈವ್ ಟೆಲಿಕಾಸ್ಟ್ ನಲ್ಲಿ ಪ್ರತಾಪ್ ಅವರು ಕಾಣಿಸದೇ ಇರೋದು. ಬಿಗ್ ಬಾಸ್ನ ಮತ್ತೊಬ್ಬ ಕಂಟೆಸ್ಟೆಂಟ್ ಆದ ಸಂಗೀತ ಅವರು ಕ್ಯಾಮ್ರಾ ಮುಂದೆ ಮಿಸ್ ಯು ಪ್ರತು ಎಂದು ಹೇಳಿದ್ದಾರೆ. ಇದರ ಬಳಿಕ ಪ್ರತಾಪ್ ಎಲ್ಲಿ ಹೋಗಿದ್ದಾರೆ ಎಂಬ ಪ್ರಶ್ನೆಗಳು ಎದುರಾಗಿದ್ವು. ಬಿಗ್ ಬಾಸ್ನ ಕಳೆದ ವಾರ ಫ್ಯಾಮಿಲಿ ರೌಂಡ್ ಇದ್ದಿದ್ರಿಂದ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಆದ್ರಿಂದ ಈ ಒಂದು ವಾರನ ಪ್ರತಾಪ್ ಅವರು ತುಂಬಾ ಖುಷಿಯಿಂದಾನೇ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇದೇ ವಾರದಲ್ಲಿ 2 ದಿನದ ಹಿಂದೆ ಒಬ್ಬ ಸ್ವಾಮೀಜಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಸೊ ಆ ಸ್ವಾಮೀಜಿ ಅವರು ಪ್ರತಿಯೊಬ್ಬ ಕಂಟೆಸ್ಟೆಂಟ್ನ ಜ್ಯೋತಿಷ್ಯವನ್ನ ಹೇಳಲಿಕ್ಕೆ ಬರ್ತಾರೆ. ಆಗ ಡ್ರೋನ್ ಪ್ರತಾಪ್ ಅವರಿಗೆ, ನೀನು ಫ್ಯಾಮಿಲಿ ಜೊತೆ ಇದ್ರೆ ನಿನಗೆ ಒಳ್ಳೆಯದಾಗಲ್ಲ, ನೀನು ಫ್ಯಾಮಿಲಿ ಜೊತೆ ಇಲ್ಲದೆ ಇದ್ರೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಸ್ವಾಮೀಜಿ ಅವರ ಈ ಒಂದು ಮಾತಿನಿಂದ ಡ್ರೋನ್ ಪ್ರತಾಪ್ ಅವರು ಖಿನ್ನತೆಗೆ ಹೋಗಿರ್ಬೋದು ಅಂತ ಹೇಳಲಾಗ್ತಿದೆ. ಅದಾದ ನಂತರ 2 ದಿನಗಳ ಕಾಲ ಊಟ ಮಾಡ್ದೇನೆ ಇರೋಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಖಾಲಿ ಹೊಟ್ಟೆಯಲ್ಲಿ ವಿಟಮಿನ್ ಟ್ಯಾಬ್ಲೆಟ್ಸ್ಗಳನ್ನು ತಗೊಂಡಿರ್ತಾರೆ. ಇದರಿಂದ ಫುಡ್ ಪಾಯ್ಸನಿಂಗ್ ಆಗಿದೆ. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಅವರೀಗ ಆರೋಗ್ಯವಾಗಿದ್ದಾರೆ. ಇದು ಯಾವುದೇ ಸೂಸೈಡ್ ಪ್ರಯತ್ನವಲ್ಲ ಎಂದು ಕಲರ್ಸ್ ಕನ್ನಡದ PR ತಿಳಿಸಿದ್ದಾರೆ.